ತಿನ್ಸು ನಿಮ್ಮ ಯಜಮಾನ್ರಿಗೆ ಯಾಕ ಯಾವತ್ತು ಅದೇ ತುರ್ಕಂಗಿಲ್ಲ ನಿಧಾನ ಇಕ್ಬೇಕು ಇಕ್ಕೋ ಗೈಸ್ ಎಲ್ರಿಗೂ ನಮ್ಮ ಇನ್ನೊಂದು ಹೊಸ ಫ್ಯಾಮಿಲಿ ಒಳಗೆ ಸ್ವಾಗತ. ನೆನ್ನೆ ಮನೆ ವಿಡಿಯೋ ಬಿಡೋಕ್ಕಾಗಲಿಲ್ಲ. ಕಾರಣ ಏನಪ್ಪ ಅಂತಂದರೆ ಕಾಣಿಸಿ ನೋಡ್ರಿ, ಕಾರಣ ಜೋಳ ಎಲ್ಲ ಮುರಿದಾಕ್ತಾ ಇದ್ದೀವಿ. ಜೋಳ ಮುರಿದಾಕೋಕ್ಕೆ ನಮ್ಮ ಅಪ್ಪ ಅಮ್ಮ ಫುಲ್ ಬಿಸಿ ಆಗ್ಬಿಟ್ಟವ್ರೆ. ನೆನ್ನೆ ಮೊನ್ನೆಯಿಂದ ಪೂರ್ತಿ ಇಬ್ಬರೇ ಕಷ್ಟಪಡ್ತಾವ್ರೆ. ನಮ್ಮೂರಾಗೆ ಆಳುಗಳು ಯಾರು ಸಿಗ್ತಾಯಿಲ್ಲ. ಈ ದಿನಕ್ಕೆ 800 ರೂಪಾಯಿ ಕೂಲಿ ಕೊಡ್ತೀನಿ ಅಂತಂದ್ರೂ ಯಾರು ಸಿಗ್ತಾಯಿಲ್ಲ. ಆಳುಗಳು ಯಾರು ಜನ ಕೆಲಸ ಮಾಡೋಕ್ಕೆ ಸಿಗ್ತಾಯಿಲ್ಲ. ಅದಕ್ಕೆ ಮನೆಯವರೇ ಮಾಡ್ತಾಯಿದ್ದೀವಿ. ಇವತ್ತು ಶುಕ್ರವಾರ ಕಾಲೇಜೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಮತ್ತು ನಾಳೆ ಶನಿವಾರ ಭಾನುವಾರ ಪೂರ್ತಿ ನಾನು ನನ್ನ ತಂಗಿ ನಮ್ಮ ಅಪ್ಪ ನಮ್ಮ 4 ಜನ ಯಾರಾದರೂ ಸಿಗ್ತಾರೆ ನೋಡ್ಬೇಕು. 2-3 ಕರ್ಕೊಂಡು ಪೂರ್ತಿ ಜೋಳದೆಲ್ಲ ಮುಗಿಸ್ಬೇಕು. ಯಾರು ಆಳುಗಳು ಸಿಗ್ತಾಯಿಲ್ಲ. ಅದಕ್ಕೆ 50,000 ಅದೇ ಗ್ಯಾಪಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಬೇರೆ ಕಂಪ್ಲೀಟ್ ಆಗೈತೆ. 50,000 ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ನಮ್ಮ ಮನೆಗೆ ಈ ಥರ ಕೇಕ್ ಕಟ್ ಮಾಡೋದು ಅದು ಇದು ಇದೆಲ್ಲ ಏನೂ ಗೊತ್ತಿಲ್ಲ, ಯಾವತ್ತೂ ಮಾಡಿಲ್ಲ ಈ ಥರ ಎಲ್ಲ. ಈಗ ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ಆ ಥರ ವಿಚಾರಿಸಿ 50,000 ಸಬ್ಸ್ಕ್ರೈಬರ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ಹೋಗ್ಬಿಟ್ಟು ಕೇಕ್ ತಗೊಂಬರ್ರಿ ಫಸ್ಟ್ ಹೋಗಿ ಸೆಲೆಬ್ರೇಷನ್ ಮಾಡೋಣ. ಈ ಥರ ಎಲ್ಲ ಒಂಥರ ಪ್ರೌಡ್ ಮೂಮೆಂಟು. 50,000 ಸಬ್ಸ್ಕ್ರೈಬರ್ಸ್ ತಮಾಷೆ ಯೂಟ್ಯೂಬಲ್ಲಿ ಮಾಡೋದು ಅಂಥವ್ರಾಗೆ ಈ ನಮ್ಮ ಚಾನಲ್ ಆಗಿರೋದು ಒಂಥರ ಸಂತೋಷ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ದೊಡ್ಡ 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 ಧನ್ಯವಾದ. ಮರೆ ಇವಾಗೇನು ಗೊತ್ತಾ ಸಮಾಚಾರ? 6:30 ತನಕ ಜೋಳ ಮುರಿ ಅಂತ ಹೇಳಿದ್ರು ನಿಂಗೆ. ಮುರಿಬೇಕಪ್ಪ ಬೋತುಗ್ ಮಾಡಿದಾಗ ಮುರಿಬೇಕು ಗೊತ್ತು. ಇವಾಗ ನಿಂದು ಯೂಟ್ಯೂಬ್ ಚಾನಲ್ ನಿಂದು ನಿಮ್ಮ ಯಜಮಾನ್ರದ್ದು 50,000 ಜನ ಫಾಲೋವರ್ಸ್ ಆಗೋರು ನಿಮಗೆ. ಅದಕ್ಕೆ ಏನು ಮಾಡೋಣ ಇವಾಗ? ಏನಾನ ಮಾಡು. ಹಾಂ ನೀನೇನು ಹೇಳ್ತಿ ಹೇಳು. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳು. ಏನಂತ ಎಲ್ಲರೂ ಯಾರ್ಯಾರೆಲ್ಲ ನಮಸ್ಕಾರ. ನೀನು ಯಾಕೆ ಹಿಂಗಾಡ್ತಿದ್ದೀವಿ? ಇವತ್ತು ಮಕ್ಕ ನೋಡಿ ಹೆಂಗದ ಪಾಪ. ಸುಸ್ತಾಗೋಯ್ತಾ? ನಡಿ ಅಂಡೆ ಒಳಗೆ ನೀರು ಕಾಯ್ದೆ ಉಯ್ಕೊಂಬಿಟ್ಟು ಚೆನ್ನಾಗಿ. ಕಾಯ್ಸಿ ನೋಡಿದ್ರಲ್ಲ ನಮ್ಮ ಮನೆಗೆ ಫುಲ್ಲು ಕೆಲಸ ಇದು ಅಂತ ಬಿದ್ಮೇಲೆ ನಾನೇನೋ ಟ್ರೈ ಮಾಡಿ ಹಂಗೆ 15 ನಿಮಿಷ 20 ನಿಮಿಷ ಖುಷಿಯಾಗಿಡೋಕ್ಕೆ ಟ್ರೈ ಮಾಡಿದ್ರೆ ಖುಷಿಯಾಗಿದ್ದಂಗೆ ಲೆಕ್ಕ. ಯಾಕಂದರೆ ಅವಾಗ ಕೆಲಸ ಮಾಡ್ತಾನೆ ಇರ್ತಾರೆ. ನಮ್ಮ ಮನೆಗೆ ಕೇಕ್ ಕಟ್ಟಿಂಗು ಅದು ಇದು ಸೆಲೆಬ್ರೇಷನ್ ಅದೇ ನಡೆಯಲ್ಲ ಅನ್ಕೊಂಬಿಟ್ರಿ. ಯಾವುದೋ ಹಬ್ಬ ಹರಿದಿನ ಮಾಡ್ರೆ ಅಷ್ಟೇ ಈ ಥರ ಎಲ್ಲ. ಈ ಕೇಕ್ ಕಟ್ ಮಾಡೋದು ಅದು ಇದು ಈ ಥರ ಎಲ್ಲ ಫುಲ್ಲು ಈ ಥರ ಸೆಲೆಬ್ರೇಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇವತ್ತು ನಿಮ್ಮಿಂದ 50,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗೈತಿ ನಮ್ಮ ಯೂಟ್ಯೂಬ್ ಚಾನಲು. ಇವತ್ತಾದರೂ ಜೀವನದಲ್ಲಿ ಅವರಿಬ್ಬರು ಕೇಕ್ ಕಟ್ ಮಾಡಿರೋ ನೆನಪೇ ಇಲ್ಲ. ನನ್ನ ಪ್ರಕಾರ ನನಗೆ ಮಾಡಿಲ್ಲ ಅವ್ರು ಯಾವತ್ತೂ ಜೀವನದಲ್ಲಿ. ನಮ್ಮ ಅಪ್ಪ ಅಮ್ಮ ಇಬ್ಬರೂ ಇವತ್ತು ಏನಾದರೂ ಪರವಾಗಿಲ್ಲ ಹೋಗ್ಬಿಟ್ಟು ಕೇಕ್ ತಗೊಂಬಂದು ಅವ್ರ ಹತ್ರ 50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋಕ್ಕೆ ಕೇಕ್ ಕಟ್ ಮಾಡ್ಸಂಬರ್ರಿ. ಹೆಂಗಿರ್ತ ಸೆಲೆಬ್ರೇಷನ್ ನೋಡೋಣ. ನಮ್ಮ ಮನೆ ಆ ಮೂಮೆಂಟ್ ಹೆಂಗಿರ್ತಂತ ಅಂತ ಕ್ಯಾಪ್ಚರ್ ಮಾಡಬೇಕು. ನಾನು ಕಾಯ್ತಿದ್ದೀನಿ, ನಿಮಗೂ ತೋರಿಸ್ತೀನಿ. ಬರ್ರಿ ಇವಾಗ ಕೇಕ್ ತಗೊಂಡು ಫಸ್ಟ್ ಹೋಗಿ. ನಮ್ಮೂರು ಕೇಕ್ ಸಿಗೋಲ್ಲ. ಕೇಕ್ ತರೋಕ್ಕೆ 5 ಕಿಲೋಮೀಟ್ರ್ ಹೋಗಬೇಕು. ಹೋಗ್ಬಿಟ್ಟು ಫಸ್ಟ್ ಇವಾಗ ಕೇಕ್ ತಗೊಂಬರ್ರಿ. ಫೈನಲಿ ಆಲ್ ಸೆಟ್ ಎಲ್ಲ ರೆಡಿ ಮುಗಿಸ್ಕೊಂಡು ಇದಾಯಿತು. ಹೊಲ್ದಾಗಿಂದ ಮುಗಿಸ್ಕೊಂಬಂದು ಎಲ್ಲ ಮುಗಿಸ್ಕೊಂಡು ಕೂತಿದ್ದಿ. ಹೆಂಗೆ ರೆಡಿ ಆಗಿದ್ದಿ? ಹೆಂಗೆ ಶುಕ್ರವಾರ ತಾನ ಮಾಡಿದೆ. ಇವಾಗ ಏನು ಮಾಡ್ಬೇಕು ಅಂತ ಹೇಳಿ ನೀನು? ಅದು ಮಲಿಕಂತೀನಿ ಇದು ಮಾಡಕ್ಕೆ ಹೇಳಿನಲ್ಲ ಕೇಕ್ ತುತ್ತೀನಿ ಅಂತ. ಇಲ್ಲದೆ ನಾನು ತಾಂಬತ್ತೀನಿ ಕುಯ್ಯಕ್ಕೆ ರೆಡಿ ಆಗಿರೋಣ ಅಂತ ತಾನೇ ನೀನು ಕೂತಿರೋದು. ನಿಜವಾಗ್ಲೂ ತಂದಿಲ್ಲ ಕಣ, ಸಿಗ್ಲಿಲ್ಲ. ಮನೇಲಿ ಇರ್ತೀನಿ. ಆಸೆಯಿಂದ ಇರ್ತದೆ ಕೇಕ್ ಕಟ್ ಮಾಡ್ತೀನಿ ಅಂತ. ನನ್ಗೇನಂತ ಆಸೆ ಇಲ್ಲ. ಎಲ್ಲ ಹೋಗಿ ನಿಮ್ಮ ಯಜಮಾನ ಕರ್ಕೊಂಬೋಗು ತಂದಿದ್ದೀನಿ. ಸಾಯ್ವಾಗಿಲ್ಲ ಒಳಗಮ್ಮ ಯಜಮಾನ ಕರ್ಕೊಂಬೋಗ ತಂದಿದ್ದೀನಿ. ಮಾಡಿಲ್ವಾ? ಒಳಗೆ ಕರ್ಕೊಂಬೋಗು. ಪಕ್ಕದೊಳಗೆ ಹೋಯ್ತಿರು. ಹಾ ನಿನ್ನ ಮಗಳು ರಾಣಿ ಒಳಗೆ ಮೇಲೆ ಚಿಕ್ಕ ಮಕ್ಕಳನ್ನ ಕರ್ಕೊಂಬೋಗು. ಚಿಕ್ಕ ಪಿಳ್ಳೆನ ತನ್ವಿನ ಯಶು ಸ್ಮಿತಾ ಅವ್ರನ್ನೆಲ್ಲ ಕೂಗ್ಬೋಗು. ಬಾ ಇದೊಳು ಕರ್ಕೊಂಬೋಗಮ್ಮ. ನನಗೆ ದೊಡ್ಡವ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು. ಅದೇ ಒಂಥರ ಚಂದ ಅದು. ಇವಾಗೆಲ್ಲ ಯಾರೆಲ್ಲ ಹೆಂಗ್ ಬಂದಿದೆ ಅಂತ ಹೇಳ್ರಿ ಇವಾಗ. ಒಳ್ಳೆ ಫ್ಯಾನ್ಸ್ ಹೆಂಗವ್ರು ನೋಡಿ. ನಮ್ಮ ಫ್ಯಾನ್ಸ್ ಮೇರೆ ಫ್ಯಾನ್ಸು. ಏನ್ ಕರ್ಕೊಂಡಿದ್ದೆ ಅನ್ಕೊಂಡಿದ್ದಿ? ಏನ್ ಕರ್ಕೊಂಡಿದ್ದು ನೋಡ್ದೇನ್ರಿ ಅಪ್ಪನ ಇದಳ್ರಿ ಅಲ್ಲಿ ಕೂತ್ಕೊಳ್ರಿ ಮೇಲೆ ರೆಡಿ ಮಾಡಿ. ನಿಂದು ಇದು ಮಾಡೋದಲ್ಲಿ ಕೇಕ್ ಕಟ್ ಮಾಡೋದು ನಡಿ. ನಿನ್ ಕೂತಲ್ಲಿ ನಿಂಗೆ ಕೂತಳಪ್ಪ ಕೇಳ್ರಿ. ಎಲ್ಲ ನಗ್ತಾರಲ್ರಿ ಏನಂತ ಏನ್ ಮಾಡ್ತೀವಿ ಅತ್ತೆ ಮಮ್ಮಗೆ. ಹಿಂಗ್ ಕೂತಳಪ್ಪ. ಏನ್ ಅಪ್ಪನ್ ಪದ ಕೂತ್ಕೊಂಡು ನಾಶಿ ಆಗಲ್ಲ. ಒಳ್ಳೆ ಕಡೆ ಇದತ್ತಿಲ್ವ ಇವಾಗ ನೀನೆಲ್ಲ ಈ ಪಡೆ ಎಲ್ಲ ನಾಚ್ಕೊಂಡಂಗಿದ್ದೀರ. ಓಹೋ ಇಲ್ಲಿಲ್ಲ ನೀನು ಇನ್ನ ಅಲ್ಲಿ ಹೋಗ್ಬಿಟ್ಟೆಲ್ಲ ಎಷ್ಟು ಸಲ ಪ್ರಪೋಸ್ ಮಾಡ್ಸಿದೀನಿ. ಅದಕ್ಕೆ ನಾಚ್ಕೊಂಡಿಲ್ಲ ನೋಡಿ. ಹೆಂಗ್ ಕಾಣ್ತೀರಿ ಇಬ್ರು ಗಂಡ ಹೆಂಡತಿ ಒಂದೇ ಫ್ರೇಮಲ್ಲಿ. ಇವಾಗೆಲ್ಲ ಏನ್ ಹೇಳ್ತೀರಿ ಅತ್ತೆ ಕೇಕ್ ಕಟ್ ಮಾಡ್ಬೇಕಾರೆ? ಹ್ಯಾಪಿ ಬರ್ತ್ಡೇ ಎಲ್ಲ ಕಣ್ರಿ. ಆನಿವರ್ಸರಿ ಎಲ್ಲ ಇದು ಏನೋ ಸುಮ್ಮನೆ ಚಪ್ಪಲಿ ಹೊಡಿರಿ ಸಾಕು. ಕಂಗ್ರಾಚುಲೇಷನ್ಸ್ ಹೇಳ್ರಿ ಅತ್ತೆಗೆ. ಯೂಟ್ಯೂಬಲ್ಲಿ 50,000 ಜನ ಫಾಲೋವರ್ಸ್ ಆಗೋರೆ. ಅದಕ್ಕೆ ಎಲ್ಲರೂ ಕಂಗ್ರಾಚುಲೇಷನ್ ಹೇಳ್ಬೇಕು ಅತ್ತೆಗೆ. ಏನ್ ಬರ್ತೀನಿ ಅಂತ ಹೇಳ್ಬೇಕಾ?
ಗಂಗಬೈರಯ್ಯ ಮತ್ತೆ ವಸಂತಮ್ಮ ಲವರ್ಸ್ ಅಂತ ಬರ್ಸಿದ್ದೀನಿ. ಏನ್ ಹಂಗ್ ಮಾಡ್ತಿ? ಹೇಳ್ಬೇಕ ಸರಿ ಆಯ್ತು. ಮಿಂಗೆ ಬಣ್ಣ ತಂಡಿ ಲವರ್ಸ್ ಅಂತ ಹೇಳ್ದ. ಲವರ್ಸ್ ಅಂತ ಬರ್ಸಿದ್ವಿ ನೋಡಲಿ. ಗಂಗಬೈರಪ್ಪ ವಸಂತಮ್ಮ ಇಬ್ರು ಲವರ್ಸ್, ಅಮರ ಪ್ರೇಮಿಗಳು, 24 ವರ್ಷ ಮದುವೆ ಕಳೆದವ್ರೆ ಅಂತ ಬರ್ಸಿದ್ದೀನಿ. ಹ್ಞೂ ಕಣಮ್ಮ, ಕಟ್ ಮಾಡಮ್ಮ. ಆಯ್ತು ಅದೇ ನಂಗೆ ನೋಡ್ತೀವಿ. ಹೆಚ್ಚಪ್ಪ ಹಚ್ರಿ 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 ಎಲ್ಲ ಚಪ್ಪಲಿ ಹೊಡಿ ಹಚ್ರಿ. ಹೆಚ್ಚಪ್ಪ ಮಿಂಗೆ ಬಣ್ಣ ಹಿಡ್ಕೊಳ್ಬೇಕು. ಅಯ್ಯೋ ಏನ್ ಮಾಡ್ಕೊಂಡಿ? 3, 2, 1 go. ಮಕ್ಕಳಿತಾ ಕಣ್ಣಿ ಬಿದ್ದನಮ್ಮ, ಕಣ್ಣಿ ಬಿದ್ದ, ಕಣ್ಣಿ ಬಿದ್ದನಮ್ಮ. ಸಿಡಿತ ಕಣ್ಣಿಗೆ. ಇದು ಸಿಡ್ಬಿಡ್ತು. ಏನಕ್ಕೆ ಎಂತ ಕೆಲಸ ಆಯ್ತು? ಇದು ಸಿಡ್ಬಿಡ್ತು. ಏನಾಗಲ್ಲ. ಆ ಪೇಪರ್ ಕವರ್ ಸಿಡ್ಬಿಡ್ತು ಕಣ್ಣಿಗೆ. ಕೊಯ್ರಿ ಕೊಯ್ರಿ ಸರಿ ಕೊಯ್ರಿ. ಹಿಡ್ಕಾಡ್ರಿ ಕಯ್ಯ. ಥೋ ಯಾರು ಇಂಥ ಕೆಲಸ ಆಯ್ತು? ಕೊಯ್ರಿ. ಹಾ ಕೊಯ್ರಿ ಹಿಡ್ಕಾಡ್ರಿ. ಚಪ್ಪಳೆ ಹೇಳ್ರಿ ಹೇಳ್ರಿ. ಕಂಗ್ರಾಚುಲೇಷನ್ ಹೇಳ್ರಿ ಅಚ್ಚಮ್ಮಗೆ. ಅವಳ ಅಪ್ಪಳೆ ಕರೆಕ್ಟಾಗಿ ಹೇಳ್ತಾ ಇರೋದು. ಹೇಳಮ್ಮ ತಿನ್ಸಮ್ಮ. ತಿನ್ಸ್ಬೇಕು. ಮಳೆ ಕೂತಿ ನಾಚ್ಕೊಂತಿ. ತಿನ್ಸಮ್ಮ ನೋಡ್ದ ಸುಮ್ಮನೆ ಮಾಡ್ತಿದ್ರೆ ಈ ಪಡೆ ನಾಚ್ಕೊಂತಿ. ಅಲ್ಲ ತಿನ್ಸಮ್ಮ. ಅಲ್ಲೋಡಿ ಕಷ್ಟಪಟ್ಟು ಕೇಕ್ ಎಲ್ಲ ತಗೊಂಡು ಇದು ಮಾಡ್ತಾ ಇದೀನಿ. ಕೇಕ್ ತಿನ್ಸು ಅಂದ್ರೆ ನಾಚ್ಕೊಂಡು ಹೊಡಿಕೋತಿ. ಎತ್ಕೋ ಕೈಗೆ, ಕೈಗೆ ಎತ್ಕೋ ತಿನ್ಸು. ನೀವು ಯಜಮಾನ್ರಾಗ ಯಾವತ್ತು ಅದೇ ದನ ತುರ್ಕೊಂಡು ತುರ್ತಿ. ಪ್ರೀತಿಯಿಂದ ಇಟ್ಕೊಂಬ, ಪ್ರೀತಿಯಿಂದ ದನ ತುರ್ಕೊಂಡು ತುರ್ತಿ. ಅವ ಅಪ್ಪ ತಿನ್ಸೋದು ಹೆಂಗ್ ತಿನ್ಸೋದು ಅಂತ. ಅಪ್ಪ ತಿನ್ಸಪ್ಪ. ಕರೆಕ್ಟ್ ಮಾಡಿ ಇಷ್ಟು ಬರಂಗೆ ಇರೋ. ಏನ್ ಗಿಬಿಡಿ ಪಡಿಗೆ ತಿನ್ಸಪ್ಪ. ಈ ಪಡೆ ನಾಚ್ಕಂತಿ. ತಿನ್ನು ಅಪ್ಪ ತಿನ್ಸು ಕರೆಕ್ಟಾಗಿ. ನಾಳೆ ತುರ್ತಿ ತಪಾರ ನಂಗೆ. ಇವು ಯಾರು ಏನ್ ನೋಡಿ ಏನ್ ಅನ್ಕೊಳಲ್ಲ. ಎತ್ಕೊಳ್ತೀನಿ ತಿನ್ಸು. ತುರ್ಕಂಗಿಲ್ಲ, ನಿಧಾನ ಇಕ್ಬೇಕು. ಇಕ್ಕೋ. ನನಗೇನ್ ತಿನ್ಸ್ಬೇಡ. ನೀನ್ ತಿನ್ನು ಚೆನ್ನಾಗಲ್ಲ ಕೇಕು. ತಿನ್ನು ಚೆನ್ನಾಗಲ್ಲ ಆಮೇಲೆ. ಹೌದೇ ನಿನ್ ಮಗಳಿಗೆ ಹೋಗು. ಬರಪ್ಪ. ತಿನ್ಸ್ರಪ್ಪ. ನಮ್ಮ ಮನೆಗೆಲ್ಲ ಯಾವತ್ತೂ ಜೀವಮಾನಕ್ಕೆ ಈ ಥರ ಎಲ್ಲ ಮಾಡಿರಲಿಲ್ಲ. ಎಲ್ಲರಿಗೂ ಪೀಸ್ ಪೀಸ್ ಅದ. ಆಮೇಲೆ ಪ್ಲೇಟ್ ತಗೊಂಡು ಎಲ್ಲರಿಗೂ ಕುಡಿಯೋದು ಚಿಕ್ಕ ಚಿಕ್ಕ ಪಿಳ್ಳೆ ಮಾಡಿರೋದೆಲ್ಲ ಎಲ್ಲರಿಗೂ ಪೀಸ್ 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 ಕೇಕ್ ಎತ್ಕೊಂಡಿ ತಿನ್ಕಂಡಿ. ಹೆಂಗಿತ್ತು ಅತ್ತದ? ಏನ್ ಇವತ್ತು ಮಾಡಿದ್ದಾಳೆ ನಾವು? ಏನ್ ಮಾಡಿದ ಹೇಳ್ರಿ? ಪ್ರೀತಿ ಕೇಳಲ್ಲ ಇವ್ರಿಗೆಲ್ಲ ಹೇಳ. ತಿನ್ಬಿಡು ಹೋಗಿ. ಕೊಟ್ರ ಯಾರಿಗೂ? ತನ್ವಿ ಬರ ನೀನ್ ಇಲ್ಲೇ ಓದಿ ಓದಿ. ರಮ್ಮಂಗನ್ ಕಟ್ ಕಳ್ಸ. ಏನ್ ಹೇಳ್ತಿ? ಆಯ್ತಾ 50,000? ಏನ್ ಹೇಳ್ಬೇಕು? ಏನಂತ ಹೇಳ್ಬೇಕು ಮಾಡಿ ನಾವು ಯೂಟ್ಯೂಬ್ ಅಲ್ಲಿ. 50,000 ಜನ ಆಗಿರುತ್ತೆ. ಕೇಕ್ ಕಟ್ ಮಾಡ್ರಿ ಅಂತ ಮಾಡಿದೀವಿ. ನಮ್ಮ ಅಮ್ಮಂಗೆ ಏನೋ ಗೊತ್ತಿಲ್ಲ ಏನ್ ಮಾಡ್ತೀಯ. ಅರ್ಜಿ ನೋಡ್ರಿ ಕೂತ್ಕೊಂಡೆ ಬಿಡ್ತದ. ಅಷ್ಟೊಂದು ಪ್ರೆಷರ್ ಕೊಡ್ಬಿಟ್ಟು ನಾನು ಅದು ಹೊಡೆಯಲ್ಲ ಅನ್ಕಂಡೆ. ಅಲ್ಲ ಅದು ಕರೆಕ್ಟಾಗಿ ಒಂದ್ಸಲಿ ಹೊಡೆಯೋದಲ್ಲ. ಇದು ನೋಡ್ರಿ ಯಾರೋ ದೊಡ್ಡಿದ್ರು ನನ್ನ ಮಗಂದು ಇರಬೇಕು. ಹೇಳ್ರಿ ಏನಂತ? 50,000 ಜನ ನಿಮ್ಮನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾರಲ್ಲ. ಅದೇನು ಹಂಗೆ ನೋಡ್ತಿ ಏನಾದ್ರು ಹೇಳು ಜನಕ್ಕೆ. ನಾನು ಹೇಳ್ಕೊಡ್ಬೇಕ ನಿನ್ಗೆ? ನೀನು ಹೇಳ್ಬೇಕಲ್ಲ ನಿಂದು. ಹೇಳ್ರಿ ಹೇಳು. ಹೇಳಮ್ಮ. ಹೇಳ್ಕೊಡಸಲಿ. ನಿಮ್ಗೇನು ಹೇಳಕ್ಕೆ ಬರಲ್ಲ ಅಲ್ವಾ? ಅದೇ ಬರಲಿ ವಿಡಿಯೋ ಮಾಡಿ ನಾನು ಹೇಳ್ತೀನಿ ಎಲ್ಲ. ಹೇಳು ಕೂತ ಕಡೆಗೆ ಎಲ್ಗೋ. ಪಕ್ಕ ಕೂತ್ಕೊಳಕ್ಕೆ ನಾಚ್ಕೊಂತೀವಲ್ಲ. ಹೇಳು ಏನಂತ ಏನ್ ಮಾಡಿದೀವ ನಾವು? ನೀವ್ ಹೇಳು ಹೇಳ್ಕೊಡು. ನಾನು ಹೇಳ್ಕೊಡ್ರೆ ನೀನ್ ಹೇಳ್ಬಿಟ್ಟು ನಾನು ಹೇಳ್ಕೊಡ್ರೆ ನೀನೇ ಬೇಕಾ? ನೀನ್ ಹಂಗೆ ಹೇಳ್ಬೇಕದು ಸ್ವಂತವಾಗಿ. ಇವತ್ತು ಯೂಟ್ಯೂಬ್ ಅಲ್ಲಿ 50,000 ಜನ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬರ್ಸ್ ಅವರೇ. ಅವ್ರಿಗೆಲ್ಲ ಏನ್ ಹೇಳ್ತಿ? ಅವ್ರಿಗೆ ಹಿಂಗೆ ಮಾಡ್ರಿ, ಹಿಂಗೆ ಸರ್ಪ್ರೈಸ್ ಮಾಡ್ರಿ. ಏನ್ ಮಾಡ್ರಿ? ಸರ್ಪ್ರೈಸ್ ಮಾಡ್ರಿ. ಸರ್ಪ್ರೈಸ್ ಮಾಡ್ರಿ. ಲೈಕ್ ಕೊಡ್ರಿ. ಬೆಂಬಲ ಹಿಂಗೆ ಇರ್ಲಿ. ಎಲ್ಲ ಕನ್ನಡದವರು ಎಲ್ಲಾರು ನೋಡ್ತಾವ್ರ 50,000 ಜನ ನಿನ್ನ. ಅವ್ರು ಏನ್ ಹೇಳ್ತಾರೆ ಅವ್ರಿಗೆಲ್ಲ? ಅವ್ರಿಗೆಲ್ಲ ನಮಸ್ಕಾರಗಳು. ಇವಾಗ ನೀನ್ ಏನ್ ಮಾಡ್ತಾ ಇದೀನಿ ನೋಡ್ತಾವ್ರ ಅವರು? ಏನ್ ಮಾಡ್ತಾ ಇದೀನಿ ಅಂತ?
ಯೂಟ್ಯೂಬ್ ಮಾಡ್ತಿದ್ದೀನಿ. ನೀನೇನ್ ಮಾಡ್ತಾ ಇದ್ದೀನಿ ಅಂತ ನೀನು ಯೂಟ್ಯೂಬ್ ಏನ್ ಮಾಡ್ತಾ ಇದ್ದಿ? ಹೇಳ್ಕೊಡತ್ತಲ್ಲಿ ಅಯ್ಯೋ ಯಾರ್ಯಾರು 50,000 ಜನ ಇಷ್ಟು ಬೇಗ ಇವತ್ತು ಕರೆಕ್ಟಿಗೆ ಎಷ್ಟು ಒಂದು ತಿಂಗಳ ಮೇಲೆ 10 ದಿವಸ ಎಷ್ಟು ಡೇಟ್ ಇವತ್ತು ಕರೆಕ್ಟಾಗಿ ಇವತ್ತು ಒಂದೂವರೆ ತಿಂಗಳಾಯ್ತು. ಒಂದೂವರೆ ತಿಂಗಳಿಗೆ ಒಟ್ಟು 25 ವಿಡಿಯೋನ ಬಿಟ್ಟಿದ್ದೀನಿ ಅಷ್ಟೇ. ಸಿಕ್ಕಾಪಟ್ಟೆ ಟೈಮ್ ಆಯಿತು, ಏನೇನಾಯಿತು ಕತೆ ಗೊತ್ತಿಲ್ಲ, ಅದೆಲ್ಲ ನಿಮಗೆ ಗೊತ್ತು. 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದರೆ ಬರೀ 25 ವಿಡಿಯೋ ಅಷ್ಟೇ ಆಗಿರೋದು. ನಿಮ್ಮ ಸಪೋರ್ಟ್ ಇವಾಗ ಹಿಂಗೆ ಇರಲಿ. ನಮಗೆ ಇದುವರೆಗೂ ಏನಂತ ಗೊತ್ತಿಲ್ಲ. ನಮ್ಮ ಅಮ್ಮ ಹಂಗೆ ಇರ್ಬೇಕು ನನಗೆ. ಹಂಗಿದ್ರೆ ನಮ್ಮ ಅಮ್ಮನ ಹತ್ರ ಆ್ಯಕ್ಚುಲಿ ವಿಡಿಯೋ ಹೊಡ್ಸೋಕ್ಕಾಗೋದು. ಇವತ್ತು ನಮ್ಮ ಮನೆಗೆ ಈ ಥರ ಎಲ್ಲ ಕೇಕ್ ಸೆಲೆಬ್ರೇಷನ್ ಅನ್ನೋದು ಇಲ್ಲೇ ಇಲ್ಲ ಅನ್ಕೊಂಬಿಡ್ರಿ. ಈ ಥರ ಮಾಡಿಕ್ಕೆ ನಾನು ಸುಮ್ಮನೆ ಮಾಡಿದ್ದೀನಿ. ಇರಲಿ ಸೆಲೆಬ್ರೇಷನ್ ಅನ್ನೋದು ಇರಲಿ. 50,000 ಸಾಧನೆ ಮಾಡಿರೋದಕ್ಕೆ ನಮ್ಮ ಅಮ್ಮನ ಅಕೌಂಟು, ನಮ್ಮ ಅಪ್ಪ ಅಮ್ಮನ ಯೂಟ್ಯೂಬ್ ಚಾನಲ್ಲು ಯಾವ ಥರ ಸಪೋರ್ಟ್ ಮಾಡ್ತೀವಿ, ಯಾವ ಥರ ಸಪೋರ್ಟ್ ಮಾಡ್ತಾಯಿರಿ ಅಷ್ಟೇ. ಹೆಂಗಿತ್ತಮ್ಮ ಕೇಕ್ ಕಟ್ ಮಾಡಿದ್ದು ನೀನು ನಿಮ್ಮ ಯಜಮಾನ್ರು? ಹೇಳು, ಇನ್ನೂ ಮುಂದಕ್ಕೆ ಬಂದು ಮಾಡಿ. ಹೇಳು, ನಿಮ್ಮ ಯಜಮಾನ ಕೇಕ್ ಕಟ್ ಮಾಡಿದ್ದು ಯಾವತ್ತಾರ ಜೀವನ ಮಾಡಿದ್ದ? ಹೇಳ್ರಿ, ಜೀವನದಾಗ ಯಾವತ್ತಾರ ಕೇಕ್ ಕಟ್ ಮಾಡಿದ್ದ ಈ ಥರ ಕೂತ್ಕೊಂಡು? ಇವತ್ತು ಮಾಡ್ದ? ಅದಕ್ಕೇನು ಹೇಳ್ತಿ? ಅದಕ್ಕೇನು ಅಭಿಪ್ರಾಯ ಹೇಳ್ತಿ? ನಿಮ್ಮ ಅಪ್ಪನ ಕೇಳಪ್ಪ. ನಿನ್ಗೇನ ಹೇಳ್ತಿ? ಕೂತ್ಕೊಂಡು ಕೇಕ್ ತಗೊಂಡಿದ ತಕ್ಷಣ ಹೋಗಿ ಒಳ್ಳೆ ಫುಲ್ ರೆಡಿ ಆಗ್ಬಿಟ್ಟು ಬಟ್ಟೆ ಇಟ್ಕೊಂಡು ಹೇಳಿ ಶರ್ಟಿಕ ಬಂದಿದ್ದೀನಿ. ಏನೋ ನಮ್ದು ಚಾನಲ್ ಉಳಿಸ್ಕೊಟ್ಟಿದ್ದೀರಾ, ಬೆಂಬಲ ಹಿಂಗೆ ಇರಲಿ, ಇದೇ ತರ ಮುಂದೇನು ಹಿಂಗೆ ಬೆಳೆಸಿ. ನಾವು ಹಿಂಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಡವ. ಆಯ್ತು, ಹಂಗಿರ್ಲಿ. ನಿನ್ ಚಾನಲ್ ಇನ್ಮೇಲೆ ಯಾವ ತರ ಏನ್ ವಿಡಿಯೋ ಮಾಡ್ತೀಯ? ಯಾರು ನೀನ್ ಏನ್ ಮಾಡ್ತಿದ್ರ ವಿಡಿಯೋದಲ್ಲಿ? ವಿಡಿಯೋ ಅಂದ್ರೆ ನಮ್ದಿದೆ ಮಾಮೂಲಿ ವಿಡಿಯೋ, ಮಾಮೂಲಿ ವಿಡಿಯೋ, ರೈತರ ವಿಡಿಯೋನೇ ಬಿಡ್ತೀವಿ ನಾವು ಅಷ್ಟೇ. ನಮ್ಮ ಅಪ್ಪನ ಬಿಟ್ಟರೆ 10 ನಿಮಿಷ ಪಾಠ ಮಾಡ್ತದೆ ಅಷ್ಟೇ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ದೊಡ್ಡ ಧನ್ಯವಾದಗಳು. ಇನ್ನು ಮುಂದೆ ಇನ್ನು ನೆಕ್ಸ್ಟ್ ಲೆವೆಲ್ಲಾಗಿರೋ ವಿಡಿಯೋ ಬರ್ತಿರ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದುಡ್ಡು ಬರ್ತದೆ ಅಂತ ಅನ್ಕೊಂಡ್ರೆ ದೊಡ್ಡ ತಪ್ಪು. ಯಾವುದೇ ಕಾರಣಕ್ಕೆ ಯೂಟ್ಯೂಬಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದುಡ್ಡು ಬರಲ್ಲ. ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ದೊಡ್ಡ ಥ್ಯಾಂಕ್ಸು. ನಮ್ಮ ಅಮ್ಮನ ನೋಡಿ, ನಮ್ಮ ಅಪ್ಪನ ನೋಡಿ, ಆ್ಯಕ್ಚುಲಿ ನನಗಿಂತ ಇವ್ರಿಗೆ ಫ್ಯಾನ್ ಬೇಸ್ ಜಾಸ್ತಿ ಇರೋದು ಅಂತ ಗೊತ್ತಾಯ್ತು ನನಗೆ ಸುಮಾರು ವೀಡಿಯೋಗಳಿಂದ. ಯಾರ್ಯಾರು ನಮ್ಮನ್ನು ನೋಡಿ, ನಮ್ಮ ಅಮ್ಮನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ನಮ್ಮ ಅಮ್ಮನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಹೇಳಮ್ಮ ನಮಸ್ಕಾರ, ಹೇಳಮ್ಮ ದೊಡ್ಡ ನಮಸ್ಕಾರ. ಅಲ್ಲಿ ನೋಡು, ಕ್ಯಾಮ್ರಾ ನೋಡ್ಬೇಕು ನೀನು. ನಮಸ್ಕಾರ. ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀವಿ ಯಾರು ಮಾಡ್ತಾ ಇರ್ರಿ. ಇನ್ನು ಮುಂದೆ ನೆಕ್ಸ್ಟ್ ಲೆವೆಲ್ಗೆ ವಿಡಿಯೋ ಕೊಡ್ತೀನಿ. ಇವ್ರು ಈ ಥರ ಇರೋದ್ರಿಂದ ಹೆಂಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅದೇ ಥರ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು. ಯಾವುದೇ ಕಾರಣಕ್ಕೂ ನಿಲ್ಸೋಕೋಬೇಡ್ರಿ. ಇಷ್ಟು ಬೇಗ ಆಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ಸ್ ಅಷ್ಟೇ. ಇನ್ನೇನು ಹೇಳೋದಿಲ್ಲ. ನೀನೇನು ಹೇಳ್ತಿ? ಎದ್ದು ಬಾರಲ್ಲಿ ಮುಂದಕ್ಕೆ ಬಾಯ್ಲಿ. ಅದೇ ಹಂಗೆ ಫೋನ್ ಮಾಡ್ಕೊಂಡು ಕೂತಿದ್ದೆ. ಅದು ಇರ್ತದ, ಅದು ಮುರಿದೋಗಲ್ವ, ಅದು ಆನೆ ಕೂತ್ಕೊಂಡು ಕೂತಿದ್ದೆ ಅದ್ರ ಮೇಲೆ. ಹೇಳಿ, ಏನು ಹೇಳ್ತಿ ಅಪ್ಪ ಅಮ್ಮನ ಚಾನಲ್ಗೆ? ಹೇಳು. ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಉಸಿರೇ ಬಿಡಬೇಡ ನೀನು. ಅಲ್ಲೋಡವಣ್ಣ ಚೈಲ್ಡ್ ಆರ್ಡರ್ ಮಾಡ್ತಾಳೆ ಆಯ್ತು ಅಷ್ಟೇ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಕೆಂಪು ಬಟನ್ ಕಾಣ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಆ ಸಬ್ಸ್ಕ್ರೈಬರ್ಸಿಂದ ಬರೀ ಒಂದು ಐಡೆಂಟಿಟಿ ಅಷ್ಟೇ. ಈ ಚಾನಲ್ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಅವ್ರೆ ಅಂತ, ಅದರಿಂದ ಏನು ಇನ್ಕಮ್ ಜನರೇಟ್ ಏನಾಗಿಲ್ಲ. ನೆಕ್ಸ್ಟು Q&A ವಿಡಿಯೋ ಏನಾದ್ರು ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಅದೇ ಮಾಡ್ತೀನಿ. ಇಲ್ಲ ಅಂತಂದರೆ ನಾಳೆ ನಮ್ಮದು ಜೋಳ ಎಲ್ಲ ಮುರಿತಾ ಇದ್ದೀವಿ. ಇವತ್ತು ಅರ್ಧ ಆಗದೆ, ನಾಳೆಗಿಂದ ಅದೇ ಕೆಲಸ ಸ್ಟಾರ್ಟು. ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಥರ ಸಪೋರ್ಟ್ ಮಾಡಿರಿ ಅಷ್ಟೇ. ನಾಳೆ ಸಿಗೋಣ. ಬಾಯ್ ಮಾಡಮ್ಮ. ಬಾಯ್ ಮಾಡು. ನಾಳೆ ಸಿಗೋಣ. ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಅಷ್ಟೇ. ಬಾಯ್. ಬಾಯ್.